ಸಿಂಪಲ್ ಇದೆ. ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವಶನ್ಸ್ ಸಿಂಪಲ್ ಇರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತಿದ್ದು. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ. ಹೇಗೆ ಅಂತ ನೋಡೋಣ. ನೋಡಿ, ಯಾರು 4 ಗಂಟೆ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ದೀರಿ, ನಾನು ಎಕ್ಸಾಮ್ ಇದೆ ಅಂತ ಹೇಳಿ ಇದನ್ನು ತಗೋತಾ ಇದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರು ಮಾಡ್ತಾ ಇರ್ತೀನಿ. ಬಟ್ ಈಗ ಎಕ್ಸಾಮ್ ಇರೋದಕ್ಕೆ ಸ್ವಲ್ಪ ಫೋಕಸ್ ಜಾಸ್ತಿ ನಿಮಗೆ RRBದು ಮಾಡ್ತೀನಿ. ಯಾವ ಎಕ್ಸಾಮ್ ಹತ್ರ ಇರುತ್ತಲ್ಲ ಅದ್ರ ಜಾಸ್ತಿ ಡಿಸ್ಕಷನ್ ಮಾಡೋಣ, ಆಯ್ತಾ. ಸೊ ಈಗ ಎಂ ಆಕ್ಚುಲಿ ರೀ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಂ ಎಷ್ಟು 13, ಎಸ್ ಎಷ್ಟು 19, ವಿ ಎಷ್ಟು 22, ಜಡ್ ಎಷ್ಟು 26, ಎಲ್ ಎಷ್ಟು 12. ಸೊ ಆ ಎಲ್ಲ ಅಕ್ಷರಗಳ ಸ್ಥಾನ ನಿಮಗೆ ಗೊತ್ತಿರಬೇಕು. ಎಂ ಅಂದ್ರೆ 13ನೇ ಅಕ್ಷರ, ಇದು 9ನೇ ಅಕ್ಷರ. ಸೊ 13ನ 13 ಅಂತ ತಗೋಬೇಡಿ, ಅದನ್ನ 1+3 ಅಂತ ಮಾಡ್ಕೊಳ್ಳಿ. 1+3 4 ಆಗುತ್ತೆ. ನೆಕ್ಸ್ಟ್ ಎನ್ ಅಂದ್ರೆ 14, 14ನ 1+4 ಮಾಡ್ಕೊಳ್ಳಿ, 5 ಆಗುತ್ತೆ. I 9, A 1, T 20 ತಗೋಬೇಡಿ, 2+0 ಮಾಡಿ, U 21, 2+1 ಮಾಡಿ 3, ಇದು 18, 1+8 ಮಾಡಿ 9, ಇದು 5. ಹಾಗಾದ್ರೆ 4, 9, 5, 9, 1, 2, 3, 9, 5 ಬಂದಿದೆನಾ? 4, 9, 5. ಓಕೆ, ಸರಿ, ಇದನ್ನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಕರೆಕ್ಟಾ? ನೋಡಿ, 4, 9, 5, 9, 1, 2. ಹಾ, ಸೊ ಇದೇ ಲಾಜಿಕ್ ಯೂಸ್ ಮಾಡಿ ಪ್ರೈವೇಟ್ ಏನಾಗತ್ತೆ. ಸೊ ಪಿ 16 ಏನ್ ಮಾಡ್ತೀರಿ? 1+6 ಮಾಡಿ. 18 ಅಂದ್ರೆ 1+8 9 ಮಾಡಿ. ಇದು 9 ಇದೆ, 9 ಆಗುತ್ತೆ. ಇದು 22 ಇದೆ, 2+2 4 ಆಗುತ್ತೆ. ಇದು 1 ಇದೆ, ಸೊ 1. ಟಿ 20 ಆಗುತ್ತೆ. ಸೊ 2+ ಇದು 2, ಇದು 5 ಆಗುತ್ತೆ. ಸೊ 7, 9, 9, 4, 1, 2, 5. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ.